ಪರೀಕ್ಷಾರ್ಥಿಯ ಶನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಬ್ಬರು ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೀಟ್ ಪರೀಕ್ಷಾರ್ಥಿಯ ಶನಿವಾರ ತೆಗೆಸಿದ ಪ್ರಕರಣ ಇದರಲ್ಲಿ ಇಬ್ಬರು ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಪರೀಕ್ಷಾ ಸಿಬ್ಬಂದಿ ಶರಣಗೌಡ ಗಣೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪರೀಕ್ಷಾರ್ಥಿ ಶ್ರೀಪಾದ್ಗೆ ದೂರು ಆಧರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದು ಎನ್ಇಟಿ ಪರೀಕ್ಷಾರ್ಥಿಯ ಶನಿವಾರ ತೆಗೆಸಿದ ಪ್ರಕರಣ. ಈ ಪ್ರಕರಣಕ್ಕೆ ಇಬ್ಬರು ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪರೀಕ್ಷಾ ಸಿಬ್ಬಂದಿ ಶರಣಗೌಡ ಗಣೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಮನಿಸ್ತಾ ಇದ್ದೀರಾ ಎಫ್ಐಆರ್ ದಾಖಲಾಗಿರುವಂಥದ್ದು. ಇದು ಏನು ಈ ನೀಟ್ ಪರೀಕ್ಷೆ ಬರೀಬೇಕಾಗಿತ್ತು, ಅದರದ್ದು ಅಟೆಂಡೆನ್ಸ್ ಅಂತ ಹೇಳ್ಬೋದು. ಅಂದರೆ ಅವ್ರನ್ನ ಅಟೆಂಡ್ ಆಗಕ್ಕೆ ಬಿಟ್ಟಿಲ್ಲ ಪರೀಕ್ಷೆಗೆ. ಬಿಕಾಸ್ ಶನಿವಾರ ತೆಗೀರಿ ಆಮೇಲೆ ನಾವು ಅಟೆಂಡ್ ಮಾಡಿಸ್ತೀವಿ ಅನ್ನೋ ರೀತಿ. ಈ ಹಿನ್ನೆಲೆಯಲ್ಲಿ ಇದೀಗ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪರೀಕ್ಷಾ ಸಿಬ್ಬಂದಿ ಶರಣಗೌಡ ಹಾಗೆ ಗಣೇಶ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಪರೀಕ್ಷಾರ್ಥಿ ಶ್ರೀಪಾದ್ಗೆ ದೂರು ಆಧರಿಸಿ ಎಫ್ಐಆರ್ ಅನ್ನು ಹಾಕಲಾಗಿದೆ. ಇದೀಗ ಪರೀಕ್ಷಾರ್ಥಿ ಯಾರು ಶನಿವಾರವನ್ನು ತೆಗೆಯಂತ ಹೇಳಿದ್ರು ಅಂತಹ ವಿದ್ಯಾರ್ಥಿ ಶ್ರೀಪಾದ್ ಆತ ಇದೀಗ ದೂರು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ಇಬ್ಬರನ್ನ ಬಂಧಿಸಿ, ಅಂದರೆ ಏನು ಇಬ್ಬರು ಸಿಬ್ಬಂದಿ ಇದ್ದಾರೆ ಅವ್ರ ಮೇಲೆ ಈಗ ಎಫ್ಐಆರ್ ಅನ್ನು ಮಾಡಲು ಮುಂದಾಗ್ತಾ ಇದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಪರೀಕ್ಷಾ ಸಿಬ್ಬಂದಿ ಆದಂಥ ಶರಣ್ಗೌಡ ಹಾಗೆ ಗಣೇಶ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಇದು ಕಲಬುರಗಿಯ ಸ್ಟೇಷನ್ ಬಜಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.